ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ಈ ಮೂಲಕ ನಾಡಿನ ಜನತೆಯೊಂದಿಗೆ ವಿಶೇಷವಾಗಿ ಮತದಾರ ದೇವರಲ್ಲಿ ಹಂಚಿಕೊಳ್ಳಲೇಬೇಕಾದಂಥ ವಿಶಿಷ್ಟ ಮಾಹಿತಿ ಏನೆಂದರೆ, ರಾಜ್ಯದಲ್ಲಿ 2 ಉಪಚುನಾವಣೆಗಳು ನಡೀತಾ ಇದ್ದವು. ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟ್ ಉಪಚುನಾವಣೆಗೆ ಸಂಬಂಧಿಸಿದಂತೆ ವಿಶೇಷ ವಿಶ್ಲೇಷಣೆ ಏನೆಂದರೆ, ಮತ ವಿಭಜನೆ ಮತ್ತು ಮತ ಕ್ರೋಢೀಕರಣ, ಹಾವು ಏಣಿಯ ಆಟ, ರಾಜಕೀಯ ಲೆಕ್ಕಾಚಾರ. ರಾಜಕೀಯದಲ್ಲಿ ಪರಿಣಿತರಾಗಿರೋರು, ರಾಜಕೀಯ ಮಹಾಸಾಗರದಲ್ಲಿ ಬಿದ್ದು ತೇಲಿ ಮುಳುಗಿ ಅನುಭವವನ್ನು ಹೊಂದಿರತಕ್ಕಂಥವ್ರು ಗೆಲುವಿನ ದಡವನ್ನು ಮುಟ್ಟಬಲ್ಲೆ ಬೈ ಹುಕ್ ಆರ್ ಕ್ರೂಕ್. ನ್ಯಾಯದಿಂದಲೋ ಅನ್ಯಾಯದಿಂದಲೋ, ಚಾಪೆ ಕೆಳಗಿಂದಲೋ ರಂಗೋಲಿ ಕೆಳಗಡಿಂದಲೋ ಮತದಾರ ಮನಸ್ಸನ್ನು 2 ದಿನ ಅವಧಿಯಲ್ಲಿ ಮುಂಚಿತವಾಗಿ, ಮತದಾನದ ಮುಂಚಿತವಾಗಿ ಪರಿವರ್ತನೆ ಮಾಡಬಲ್ಲ ಎಲ್ಲ ಸಾಧ್ಯತೆಗಳಿದೆ. ಏಕೆಂದರೆ ಬಣ್ಣ ಬದಲಾಯಿಸುವ ಊಸರುವಳಿಯಂತೆ ರಾಜಕಾರಣಿಗಳ ವರ್ತನೆ ಏನಾಗ್ತಾ ಇದೆ. ಬಾಗಲಕೋಟ್ನಲ್ಲಿ ಸುಮಾರು 70,000 ಮತಗಳ ಕ್ರೋಢೀಕರಣ ಲಿಂಗಾಯತರ ಮಧ್ಯದಲ್ಲಿದ್ದರೆ, ಉಳಿದವರೆಲ್ಲ ಬೇರೆ 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 ಜನಾಂಗಗಳನ್ನು ತೆಗೆದುಕೊಂಡಾಗ ಇವರ ಸಮಾನವಾಗಿ ನಿಲ್ಲಬಲ್ಲರು SC ಮತ್ತು ST. SC ಮತ್ತು STಯನ್ನು ಕ್ರೋಢೀಕರಣ ಆಗಬೇಕೆ ವಿನಃ ಡಿವೈಡ್ ಆಗಬಾರ್ದು, ಮತ ವಿಭಜನೆ ಆಗಬಾರದು. ಈ ಸಂದೇಶವನ್ನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರಿಗೆ, ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ, ಉದಾಹರಣೆ HK ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು, ಯಾವುದೇ ಪರಿಸ್ಥಿತಿಯಲ್ಲಿ ಮತ ವಿಭಜನೆ ಆಗಬಾರದು, ಅಹಿಂದ ಮತಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಅವರ ಕಾಂಗ್ರೆಸ್ ಪಡೆ. ಹಾಗೆ BJP ಮತ ಬ್ಯಾಂಕ್ ಬಗ್ಗೆನೂ ಕೂಡ BJP ನಾಯಕರು ಮಾತಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿನಲ್ಲಿ ಲಿಂಗಾಯತ ಸಮುದಾಯದ ಮತ ವಿಭಜನೆ ಆಗಬಾರದು. ಆದರೆ ಸತ್ಯವನ್ನು ಕೂಡ ಹೇಳಬೇಕಲ್ಲ. ಹೂರ್ಣ ಏನಿದೆ, ಲಿಂಗಾಯತ ಮತ ವಿಭಜನೆ ಆಗದಿದ್ದರೆ ಖಂಡಿತ ವೀರಣ್ಣ ಚಿರಂತಿಮಠ ಅವರಿಗೆ ಖಂಡಿತ ಸ್ವಲ್ಪ ಪ್ರಮಾಣದಲ್ಲಾದರೂ ಲಾಭ ಆಗಬಹುದು. ಈ ಚುನಾವಣೆಯಲ್ಲಿ ವಿಭಜನೆಯಾದರೆ ಖಂಡಿತ ನಷ್ಟ ಆಗುತ್ತೆ. ಹೇಗೆ? ಲಿಂಗಾಯತ ಕಮ್ಯುನಿಟಿನಲ್ಲಿರ್ತಕ್ಕಂಥ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರು ಖಂಡಿತ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆದಿದ್ದಾರೆ, ಸವಿದಿದ್ದಾರೆ, ಅದರ ರುಚಿಯನ್ನು ಕಂಡಿದ್ದಾರೆ. ಅದೇ ಲಿಂಗಾಯತು ಮತ್ತು ಬೇರೆ ಬೇರೆ ಸಮುದಾಯಗಳ ಪುರುಷ ಮತದಾರರು ಗ್ಯಾರಂಟಿ ಯೋಜನೆಗಳಿಗೆ ಏನು ದುಡ್ಡನ್ನು ಕ್ರೋಢೀಕರಣ ಮಾಡಬೇಕಲ್ಲ, ಬೇರೆ ಬೇರೆ ಬೆಲೆಗಳನ್ನು ಹೆಚ್ಚು ಮಾಡಿ ಪುರುಷ ಮತದಾರರ ಪಾಕೆಟ್ನಿಂದ ಕಿತ್ಕೊಳ್ಳೋದು, ಮಹಿಳಾ ಮತದಾರರಿಗೆ ಕೊಡೋದು, ಇದೇ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ ಇವರು ಕೂಡ ಆಪಾದನೆ ಮಾಡ್ತಾ ಇದ್ದಾರೆ. ಆಪಾದನೆ ಏನೇ ಇರಲಿ, ಆದರೆ ಒಂದಂತೂ ಸತ್ಯ. ಏನದು? ನೀವು ಯಾರ ಮೇಲೆ ಏನೇ ಆಪಾದನೆ ಮಾಡಿ, ಆದರೆ ಮತದಾರ ಮಾತ್ರ ತನ್ನ ರಹಸ್ಯವನ್ನು ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಅಂದರೆ ಪ್ರಜಾಪ್ರಭುತ್ವದ ಗೆಲುವು ಆಗ್ತಾ ಇದೆ. ಹಾವು ಏಣಿಯ ಆಟ ನಡೀತಾ ಇದೆ. ರಾಜಕೀಯ ಲೆಕ್ಕಾಚಾರ, ಮತವನ್ನು ವಿಭಜನೆ ಮಾಡೋದು. ಈ ಮತ ವಿಭಜನೆ ಮಾಡಬೇಕಾದ್ರೆ ನೀವೆಲ್ಲ ಕಸರತ್ತು, ಏನೇನು ಕಸರತ್ತು ಮಾಡ್ತಾ ಇದ್ದೀರಾ? ಜಾತಿ ಲೆಕ್ಕಾಚಾರವನ್ನು ಕಸರತ್ತು ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಲೆಕ್ಕಾಚಾರನೂ ಕೂಡ ನಡೀತಾ ಇದ್ದಾವೆ. ಅಂದರೆ ಕಪ್ಪು ಹಣ ಕೂಡ ಹರಿದಾಡ್ತಾ ಇರುತ್ತೆ ಚುನಾವಣೆಯಲ್ಲಿ. ಇದನ್ನು ಚುನಾವಣಾ ಆಯೋಗ ಗಮನಿಸಬೇಕು. ಒಂದು ವೇಳೆ ಏನಾದರೂ SC ಮತ್ತು ST ಮತಗಳು ವಿಭಜನೆಯಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೈಪಡೆಗೆ ಕಷ್ಟ. ಲಿಂಗಾಯತ ಮತಗಳು ವಿಭಜನೆಯಾದರೆ BJPಗೆ ಕಷ್ಟ. ಯಾರಿಗೆ ಕಷ್ಟ? ಯಾರಿಗೆ ನಷ್ಟ? ಕಷ್ಟ ನಷ್ಟ ಅಥವಾ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗಿರುವವರು ಯಾರು? ಅಲ್ಲಿ ಚುನಾವಣಾ ರಂಗಕ್ಕೆ ಧುಮುಕಿರ್ತಕ್ಕಂಥ ರಾಜಕೀಯ ನಾಯಕರು. ಇದು ಯಾವುದಕ್ಕೂ ಕ್ಯಾರಿ ಅಂತ ಇಲ್ಲ. ಮತದಾರ ಹೊರಗಡೆ ಓಪನ್ ಆಗಿ ಹೇಳ್ತಾ ಇಲ್ಲ. ಹೆಚ್ಚು ಮತದಾರರು ಮಾಧ್ಯಮದವರು ಮುಂದೆನೂ ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಏನು ಹೇಳ್ತಾರೆ ಗೊತ್ತಾ? ಚುನಾವಣೆ ಆದಮೇಲೆ ನಾವು ಟಾರ್ಗೆಟ್ ಆಗ್ತೀವಿ ಸ್ವಾಮಿ, ನಾವು ಯಾಕ್ರಿ ಇವ್ರ ಕೆಂಗಣ್ಣಿಗೆ ಬಲಿ ಆಗಬೇಕು? ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಇತ್ತೀಚೆಗೆ ಹದಗೆಟ್ಟು ಹೋಗಿದೆ. ಟಾರ್ಗೆಟ್ ರಾಜಕಾರಣ. ನಮ್ಮಿಂದ ಮತ ಪಡೆದು ನದಿ ದಾಟಿದ ಮೇಲೆ ಅಂಬಿಗನಿಗೆ ಗುರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ. JCB ಇಷ್ಟೊಂದು ಬುದ್ಧಿವಂತನಾಗಿದ್ದಾನೆ ಯಾರು? ಮತದಾರ. ಬಾಗಲಕೋಟ್ ಸೂತ್ರ ಏನಂದರೆ, ಒಂದು ಸಾರಿ ಕಾಂಗ್ರೆಸ್, ಒಂದು ಸಾರಿ BJP, ಒಂದು ಸಾರಿ ಕಾಂಗ್ರೆಸ್, ಒಂದು ಸಾರಿ BJP. ಆದರೆ ಇವತ್ತಿನ ವಾತಾವರಣ ಹಾಗಿಲ್ಲ. ಅನುಕಂಪದ ಅಲೆ, ಗ್ಯಾರಂಟಿ, ಅಹಿಂದ ವರ್ಕ್ ಆದರೆ, ಅನುಕಂಪದ ಅಲೆ ಮತ್ತು ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಹಿಂದ ವರ್ಕೌಟ್ ಆದರೆ ಕಾಂಗ್ರೆಸ್ಸಿಗೆ ಸ್ವಲ್ಪ ಮಾರ್ಜಿನ್ನಲ್ಲಿ ಅನುಕೂಲ ಆಗಬಹುದು. ಇಲ್ಲೇನಾದರೂ ಓಟು ಡಿವೈಡ್ ಆಗದೇ ಇದ್ದರೆ
ಹಿಂದುತ್ವದ ಮತಗಳು ಕ್ರೋಢೀಕರಣ ಆದರೆ ಅರ್ಥ ಆಗಿರುತ್ತೆ ನಿಮಗೆಲ್ಲ. ವಿಶೇಷವಾಗಿ ಲಿಂಗಾಯತರಲ್ಲಿ ಎಲ್ಲ ಫ್ಯಾಕ್ಷನ್ಸ್ ಇದಾವಲ್ಲ, ಅವರೆಲ್ಲರ ಮತಗಳು ಕ್ರೋಢೀಕರಣ ಆದರೆ, ಮಹಿಳಾ ಮತಗಳು ವಿಭಜನೆ ಆಗದಿದ್ದರೆ BJPಗೂ ಕೂಡ ಲಾಭ ಇದೆ ಎನ್ನುವಂಥ ಸತ್ಯವನ್ನು ನಾವು ಮರಿಬಾರ್ದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಡ್ಯಾಮೇಜ್ ಮಾಡ್ತಾ ಇದ್ದವು. ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು? BJP ಕಾರ್ಯಕರ್ತರ ಎಲ್ಲಾದರೂ ಪ್ರಚಾರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಗೂಂಡಾಗಿರಿ ಮೆರಿತಾ ಇದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದಾರೆ. ಯಾರು? BJPಯವರು. ಕಾಂಗ್ರೆಸ್ನವರು ಏನು ಆಪಾದನೆ ಮಾಡ್ತಾ ಇದ್ದಾರೆ? ಒಂದು ಸಂಸ್ಥೆಯಲ್ಲಿ ಚೇರ್ಮನ್ ಆಗಿದ್ದುಕೊಂಡು ಅಥವಾ ಹೆಡ್ ಆಗಿದ್ದುಕೊಂಡು ಮತಗಳ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಚುನಾವಣಾ ಕಣಕ್ಕಿಳಿದಿರ್ತಕ್ಕಂಥ ಅಭ್ಯರ್ಥಿ ವಿದ್ಯಾರ್ಥಿಗಳು ಎಲ್ಲಿಂದಲೋ ಅಧ್ಯಯನ ಮಾಡಲು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವೋಟ್ ಕಾರ್ಡನ್ನು ಕೊಟ್ಟಿದ್ದಾರೆ, ವೋಟರ್ ಲಿಸ್ಟನ್ನು ಮಾಡಿದ್ದಾರೆ, ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ ಅವರ ಹೆಸರನ್ನು. ಯಾವುದೋ ಜಿಲ್ಲೆ, ಯಾವುದೋ ರಾಜ್ಯದಿಂದ ಬಂದು ಅವರು ಇಲ್ಲಿ ಮತದಾನ ಮಾಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಇದು ಹೊಡೆತ ಬೀಳುತ್ತೆ ಚುನಾವಣಾ ಪ್ರಕ್ರಿಯೆಗೆ. ಇದು ಚುನಾವಣಾ ಸಿದ್ಧಾಂತ ಅಲ್ಲ, ಇದು ಪ್ರಜಾಪ್ರಭುತ್ವದ ಸಿದ್ಧಾಂತ ಅಲ್ಲ ಅಂತ ವಾದ ಮಾಡ್ತಾ ಇರೋದು ಕಾಂಗ್ರೆಸ್. ಏನೇ ಇರಲಿ, ಬಾಗಲಕೋಟ್ ಮತ್ತು ದಾವಣಗೆರೆಯಲ್ಲಿ ಇಬ್ಬರೂ ಕೂಡ ಸಂಸ್ಥೆಗಳ ಮುಖ್ಯಸ್ಥರಾಗೇ ಇದ್ದುಕೊಂಡು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದುಕೊಂಡು ಸಂಸ್ಥೆಗಳನ್ನು ನಡೆಸ್ತಾ ಇದ್ದರೂ ಕೂಡ ಇಲ್ಲಿವರೆಗೆ ಕಾಂಗ್ರೆಸ್ನವರು ಮತ್ತು BJPಯವರು ಯಾಕೆ ಚಕಾರ ಎತ್ತಾ ಇಲ್ಲ? ದಾವಣಗೆರೆಯಲ್ಲಿ ಎಲ್ಲ ಸಂಸ್ಥೆಗಳ ಒಡೆತನ ಯಾರ ಹತ್ರ ಇದೆ? ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿದೆ. ಬಾಗಲಕೋಟ್ನಲ್ಲಿ BB ಸಂಸ್ಥೆಗಳ ಒಡೆತನ ಯಾರ ಹತ್ರ ಇದೆ ಅಂದರೆ ಚೇರ್ಮನ್ ಯಾರು? ವೀರಣ್ಣ ಚರಂತಿಮಠ್. ಮತ್ತು ಅಲ್ಲಿ ಲೆಕ್ಕಾಚಾರ ಹಾಕ್ಬೋದಲ್ಲ, ಅಲ್ಲಿ ಯೋಚನೆ ಮಾಡ್ಬೋದಲ್ಲ, ಅಲ್ಲಿ ಏನಾಗ್ಬೋದು ಅಂತ. ಎಲ್ಲರೂ ಶಿಕ್ಷಣ ಸಂಸ್ಥೆಗಳನ್ನು, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದಾರೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದರಲ್ಲಿ ಇವರಿಗೆ ಆಸಕ್ತಿ ಇಲ್ಲ. ಉದಾಹರಣೆ, ಬಾಗಲಕೋಟ್ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ 2013ನಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು 2020 ಆದರೂ ಈಗೇನೋ ಘೋಷಣೆ ಮಾಡಿದೆ ಸರ್ಕಾರ. ಕೆಲವು ಜನ ಹೇಳ್ತಾರೆ ಅದಕ್ಕೂ ಚುನಾವಣೆ ಇದೆ ಅದಕ್ಕೋಸ್ಕರ ಘೋಷಣೆ ಮಾಡಿ ಇರಬಹುದು, ಅಥವಾ ಈಗಲೇ ಘೋಷಣೆ ಮಾಡುವಂಥ ಸಂದರ್ಭ ಬಂದಿರಬಹುದು. ನೀವು ಹೇಗೆ ರಾಜಕೀಯ ಮಾಡ್ತೀರಾ ಹಾಗೆ ಅವರು ಕೂಡ ರಾಜಕೀಯ ಮಾಡ್ತಾರೆ. ಒಂದು ಕಡೆ ಸ್ಯಾಂಕ್ಷನ್ ಆದಂಥ ಕಾಲೇಜುಗಳನ್ನು ಬೇರೆ ಕಡೆ ಎತ್ತಾಕೊಂಡು ಹೋಗ್ತಿರಲ್ಲ ನೀವು BJPಯವರು, ಹಾಗೆ ಇವರು ಕೂಡ ಚುನಾವಣಾ ಗಿಮಿಕ್ ಇರ್ಬೋದು, ಮತ ಬ್ಯಾಂಕ್ ಇರ್ಬೋದು, ಇರಲಿಕ್ಕಿಲ್ಲ. ಇಲ್ಲಿ ಕಾಂಗ್ರೆಸ್ನವರು ಬಹಳ ಒಳ್ಳೆಯವರು, ಬಹಳ ಸುಧಾರಿತರು, BJPಯವರು ಕೆಟ್ಟವರು ಹಾಗೇನಿಲ್ಲ. BJPಯವರು ಬಹಳ ಒಳ್ಳೆಯವರು, ಬಹಳ ಸುಧಾರಿತರು, ಅಭಿವೃದ್ಧಿಯ ಪರ ಹಾಗೇನಿಲ್ಲ. ಯಾಕೆ ಅಂದರೆ ಎರಡೂ ಪಕ್ಷಗಳು ಅಂದರೆ ಸ್ಟೇಟ್ GST ಮತ್ತು ಸೆಂಟ್ರಲ್ GST ಅಂತ ಬರುತ್ತೆ. ಇಬ್ಬರೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರು ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೆ 99% ಟೋಟಲ್ 18%, 100 ರೂಪಾಯಿದು ಏನಾದರೂ ಖರೀದಿ ಮಾಡಿದರೆ ನಿಮಗೆ 18 ರೂಪಾಯಿ ನಿಮ್ಮ ಪಾದಕ್ಕೆ ಇಟ್ಟುಬಿಟ್ಟು ಪುಷ್ಪಾರ್ಚನೆ ಮಾಡಿ ಅರಿಶಿನ ಕುಂಕುಮ ಇಟ್ಟ ಮೇಲೆ ಅವನ ಆ ವಸ್ತುವನ್ನು ಪಡೆಯಲು ಅಥವಾ ಖರೀದಿ ಮಾಡಲು ಅರ್ಹನ ಆಗ್ತಾನೆ ಬಡ ಮತ್ತು ಮಧ್ಯಮ ವರ್ಗದವರು. ಇದು ನೀವು ಮಾಡ್ತಾ ಇರೋದು ಎರಡೂ ಪಕ್ಷದವರು. ಹಾಗಂತ ಏನು JDS ಬಹಳ ಒಳ್ಳೆಯದಂತಲ್ಲ. ಒಂದು ಸಾರಿ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಒಂದು ಸಾರಿ BJPಯವ್ರ ಜೊತೆ ಕೈ ಜೋಡಿಸ್ತಾರೆ, ಒಂದು ಸಾರಿ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ತಾರೆ. ಅವರು ಅನುಕೂಲದಿಂದ ರಾಜಕಾರಣ ಮಾಡ್ತಾರಂತ ನೀವೇ ಹೇಳ್ತೀರಿ, ಮತ್ತು ಅವ್ರ ಜೊತೆ ನೀವೇ ಕೈ ಜೋಡಿಸ್ತೀರಿ. ಎರಡೂ ಪಕ್ಷದವರು ಆಪಾದನೆ ಮಾಡೋದು ನೀವೇ, ಅವ್ರ ಜೊತೆ ಕೈ ಜೋಡಿಸೋದು ನೀವೇ, ಅವರ ಮೂಲಕ ಗೆಲುವಿನ ದಡವನ್ನು ಮುಟ್ಟೋದು ನೀವೇ, ಎರಡೂ ಪಕ್ಷದವರು. ಎನಿಹೌ ಇಲ್ಲಿ ಮುಖ್ಯವಾದ ವಿಷಯ, ಮತ ವಿಭಜನೆ ಆಗುತ್ತಾ? ನೀವು ಮನಸ್ಸು ಮಾಡಿದರೆ ಮತ ವಿಭಜನೆ ಆಗದ ಹಾಗೆ ನೋಡಿಕೊಳ್ಳಬಹುದು. SC ಮತ ಮತ್ತು ST ಮತ ವಿಭಜನೆ ಆಗೋದು ಖಂಡಿತ. ಏಕೆಂದರೆ ಅಲ್ಲಿ ಇಬ್ಬರು ನಾಯಕರಿದ್ದಾರೆ. ಒಬ್ಬರು RB ತಿಮ್ಮಾಪುರ್, ದ ಸಿಟ್ಟಿಂಗ್ ಮಿನಿಸ್ಟರ್, ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಾಗಲಕೋಟ್. ಹಾಗೆಯೇ ಇನ್ನೊಬ್ಬ ಬಹಳ ಪ್ರಭಾವಿಯಾಗಿರ್ತಕ್ಕಂಥ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ. ಇವರು ಕೂಡ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿಯಾಗಿದ್ದರು. ಇಲ್ಲಿ ಮತ ವಿಭಜನೆಯಾಗುವ ಎಲ್ಲ ಸ್ಪಷ್ಟ ಲಕ್ಷಣಗಳು ಕಾಣಿಸುತ್ತಿವೆ. ಇನ್ನು STಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ 80 to 90% ಮತ ವಿಭಜನೆ ಆಗಲಿಕ್ಕಿಲ್ಲ. ಅದು ಕಾಂಗ್ರೆಸ್ ಪರ ಒಲಿಬಹುದು, ಆದರೆ ಲೆಕ್ಕಾಚಾರ ಗ್ಯಾರಂಟಿ ಅಲ್ಲ. ಯಾಕೆಂದರೆ ದಾವಣಗೆರೆಯಲ್ಲಿ ಕಣಕ್ಕಿಳಿದಂಥ ಕ್ಯಾಂಡಿಡೇಟು ST BJPಯಿಂದ. ನಮ್ಮ ಒಬ್ಬ ವ್ಯಕ್ತಿಯನ್ನು ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇಳಿಸಿದ್ದಾರೆ ಅಂತ ST ಜನಾಂಗ ಮನಸ್ಸು ಮಾಡಿ ತಿರುಗಿದರೆ ಅಲ್ಲಿ ನಮ್ಮವನಿಗೆ ಸಹಾಯ ಆಗಬೇಕಾದ್ರೆ ಇಲ್ಲಿ ಕೂಡ ನಾವು BJPಗೆ ಸಹಾಯ ಮಾಡಬೇಕು ಎನ್ನುವ ಸೂತ್ರ ಏನಾದರೂ ಹೇಳಿದರೆ ಸತೀಶ್ ಜಾರಕಿಹೊಳಿಯವರ ಆಟ ಅಥವಾ ಸೂತ್ರ ಕೆಲಸಕ್ಕೆ ಬರ್ತಾ, ವರ್ಕೌಟ್ ಆಗುತ್ತಾ, ಇದನ್ನು ಕೂಡ ಕಾಯ್ದು ನೋಡಬೇಕಲ್ಲ. ಹೀಗಾಗಿ ಮತ ವಿಭಜನೆ ಆಗುವ ಲಕ್ಷಣಗಳು ಎಲ್ಲ ಕಂಡು ಬರ್ತವೆ. ಹಾಗೆ ಲಿಂಗಾಯತ ಸಮುದಾಯದಲ್ಲಿಯೂ ಕೂಡ ಮತ ವಿಭಜನೆ ಆಗುತ್ತೆ. ಯಾವ ಮತ ವಿಭಜನೆ ಆಗೋದಿಲ್ಲ ಅಂದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಟ್ಟ
ಹಿಂದುತ್ವ ಅನ್ನುವವರ ಮತ ವಿಭಜನೆ ಆಗೋದಿಲ್ಲ, ಕಟ್ಟ ಕಾಂಗ್ರೆಸ್ ಅನ್ನುವವರ ಮತ ವಿಭಜನೆ ಆಗೋದಿಲ್ಲ. ಉಳಿದೆಲ್ಲ ಕಡೆ ಮತ ವಿಭಜನೆ ಆಗೋದು 100%, ಡೌಟೇ ಬೇಡ. ನೀವೇನೇ ಲೆಕ್ಕಾಚಾರ ಹಾಕಿ, ಲೆಕ್ಕಾಚಾರ ಹಾಕಿ, ಕೊನೆಯದಾಗಿ ದ ಲೈನ್ ಆಫ್ ಕಂಟ್ರೋಲ್ ಈಸ್ ಇನ್ ದ ಮೈಂಡ್ಸ್ ಆಫ್ ವೋಟರ್ಸ್. ದ ಲೈನ್ ಆಫ್ ಕಂಟ್ರೋಲ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ವೋಟರ್ಸ್. ಇದು ತಾಕತ್ತು. ನೀವು ಲೈನ್ ಆಫ್ ಮಾರ್ಜಿನ್ನು, ಲೈನ್ ಆಫ್ ವಿಕ್ಟ್ರಿ ಕ್ಯಾಲ್ಕುಲೇಷನ್ ಮಾಡಿದರೆ ಲೈನ್ ಆಫ್ ಕಂಟ್ರೋಲ್ ಇರೋದು, ಅಲ್ಟಿಮೇಟ್ ರಿಮೋಟ್ ಕಂಟ್ರೋಲ್ ಇರೋದು ಯಾರು? ಮತದಾರ ದೇವರಲ್ಲಿ. ಅವರು ಯೋಚನೆ ಮಾಡ್ತಾರೆ ಯಾರ್ಯಾರಿಗೆ ಯಾವ್ಯಾವ ಥರ ಏನೇನು ಮೂರ್ನಾಮ ಇಕ್ಕಬೇಕಂತ. ಯಾಕೆಂದರೆ ನೀವು ಚುನಾವಣೆ ಆದ ಮೇಲೆ ರಾಜಕೀಯ ಪಕ್ಷದವರು ಮತದಾರನಿಗೆ ಗುಣ ಇಕ್ಕೋದು, ಮೂರ್ನಾಮ ಇಕ್ಕೋದು ಭರವಸೆಯನ್ನು ಕೊಟ್ಟ ಮೇಲೆ. ಅವನು ಈ ಚುನಾವಣೆಯಲ್ಲಿ ಮೂರ್ನಾಮ ಇಕ್ಬಹುದು. ಯಾರನ್ನು ಸೋಲಿಸಬೇಕು, ಯಾರನ್ನು ಗೆಲ್ಲಬೇಕು ಅಂತ ಒಬ್ಬನಿಗೆ ಮಾತ್ರ ಗೊತ್ತು. ಯಾರಿಗೆ? ಮತದಾರ ದೇವರಿಗೆ. ಕಾರ್ಯಕರ್ತರ ಪಡೆ ನೀವು ಹೊಡೆದಾಟಿ ಕೇಳಬೇಡಿ, ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ನಾಯಕರು ಇವತ್ತು ಕಾಂಗ್ರೆಸ್ನಲ್ಲಿದ್ದವರು ನಾಳೆ BJPಗೆ ಹಾರ್ತಾರೆ, BJPನಲ್ಲಿದ್ದವರು ಕಾಂಗ್ರೆಸ್ಸಿಗೆ ಹಾರ್ತಾರೆ, ಈ ಎರಡೂ ಪಕ್ಷದಿಂದ JDSಗೆ ಹಾರ್ತಾರೆ, JDSನಿಂದ ಇಲ್ಲಿಗೆ ಬರ್ತಾರೆ. ಅಂದರೆ ಚಂಗಣ್ಣೆ ಮಂಗಣ್ಣಂತೆನ್ನೆಗೆ ಇವ ಚಾಳಿಯ ನಾಯಕರನ್ನು ನಂಬಬೇಡಿ ಸ್ವಾಮಿ, ಅವಶ್ಯಕತೆ ಇಲ್ಲ. ಇದು ಪಾಲಿಟಿಕ್ಸ್, ದಿಸ್ ಈಸ್ ಪಾಲಿಟಿಕ್ಸ್, ಇದು ರಾಜಕೀಯ. ಯಾವ ಸಂದರ್ಭದಲ್ಲಾದರೂ ಯೂ ಟರ್ನ್ ತೆಗೆದುಕೊಳ್ಳಬಹುದು, ಯಾವ ಸಂದರ್ಭದಲ್ಲಾದರೂ ತನ್ನ ಕತ್ತಿ ವರಸೆಯನ್ನು ಬದಲಾಯಿಸಬಹುದು, ಯಾವ ಸಂದರ್ಭದಲ್ಲಾದರೂ ತನ್ನ ಬಣ್ಣವನ್ನು ಬದಲಾಯಿಸಬಹುದು, ಯಾವ ಸಂದರ್ಭದಲ್ಲಾದರೂ ತನ್ನ ಪಾತ್ರವನ್ನು ಬದಲಾಯಿಸಿ. ಒಂದು ಸಾರಿ ಹೀರೋ ಪಾತ್ರ, ಇನ್ನೊಂದು ಸಾರಿ ವಿಲನ್ ಪಾತ್ರ, ಇನ್ನೊಂದು ಸಾರಿ